ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. NMMS ಪರೀಕ್ಷೆ 2022ಕ್ಕಾಗಿ ಪತ್ರಿಕೆ 2ರಲ್ಲಿ ಸ್ಯಾಟಲ್ಲಿ ಸಮಾಜ ವಿಜ್ಞಾನದಿಂದ ಕೂಡ 35 ಪ್ರಶ್ನೆಗಳು ಬರ್ತವೆ. ಆ 35 ಪ್ರಶ್ನೆಗಳಿಗೆ ತಾವು ನಿಮ್ಮ ಪಠ್ಯಪುಸ್ತಕಗಳಾಗಿರ್ತಕ್ಕಂಥ ಸಮಾಜ ವಿಜ್ಞಾನ ಭಾಗ 1 ಮತ್ತು ಭಾಗ 2 ಎಲ್ಲ ಪಾಠಗಳನ್ನು ಓದಲೇಬೇಕಾಗ್ತದೆ. ಎಲ್ಲ ಓದಿದ್ರೆ ಆ 35 ಕ್ವಶನ್ಸ್ಗಳು ತಮ್ಗೆ ಏನು ಮಾಡ್ತಾವಪ್ಪ ಅಂದ್ರೆ ಯೂಸ್ ಆಗ್ತಾವೆ. ನಾವು ಈಗಾಗಲೇ 3 ಪಾಠಗಳ ಮೇಲೆ ಏನು ಮಾಡಿದ್ದೀವಿ, ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಉತ್ತಮ ಪ್ರಶ್ನೆಗಳನ್ನೇ ಹಾಕಿದ್ದೀವಿ. 4ನೆಯ ಪಾಠದ 2ನೇ ಭಾಗದಲ್ಲಿ ಇವತ್ತು ಕೂಡ 25 ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಫಸ್ಟ್ ಪಾರ್ಟಲ್ಲಿ ಕೂಡ 25 ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿದ್ದೀನಿ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ನಾವು ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಹಿಂದಿ ವಿಜ್ಞಾನ ಮತ್ತು SS ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಇದೇ NMMS ವಿಷಯಕ್ಕೆ ಸಂಬಂಧಪಟ್ಟಂತೆ ಸೈನ್ಸಲ್ಲಿ ಕೂಡ ನಾವು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅಲ್ಲಿ ಕೂಡ ಆ ವಿಡಿಯೋಗಳ ಸಹಿತ ಇಲ್ಲಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 2 ಪ್ಲೇಲಿಸ್ಟ್ ಸಿಗ್ತವೆ. NMMS 22-23 ಸಮಾಜ ವಿಜ್ಞಾನ, NMMS ಪರೀಕ್ಷೆ 22-23 ವಿಜ್ಞಾನ. ಆ ಎರಡೂ ಕೂಡ NMMS ಪರೀಕ್ಷೆಗೇನೆ ಇದ್ದಾವೆ. ಇವು ಬರೀ NMMS ಪರೀಕ್ಷೆಗೆ ಅಷ್ಟೇ ಅಲ್ಲ, ಉಳಿದ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ತುಂಬ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ ಅಂತ ಹೇಳ್ತಾ, 2ನೇ ಭಾಗದಲ್ಲಿ 25 ಪ್ರಶ್ನೆಗಳನ್ನು ಇವತ್ತು ನೋಡೋಣ. ಪ್ರಶ್ನೆ 26, ಯಾವುದು 2 ನದಿಗಳ ನಡುವಿನ ಕಣಿವೆ ಪ್ರದೇಶ ಅಂತ ಪ್ರಸಿದ್ಧವಾಗಿದೆ? ಮೆಸೊಪೊಟೇಮಿಯಾ ಮುಖ್ಯವಾಗಿ 2 ನದಿಗಳ ನಡುವಿನ ಕಣಿವೆ ಪ್ರದೇಶಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು. 27, ಬೈಬಲಿನ ಹಳೆಯ ಒಡಂಬಡಿಕೆಯಲ್ಲಿ ಈ ಪ್ರದೇಶಗಳ ಬಗ್ಗೆ ಬಹಳಷ್ಟು ವಿವರಣೆಯನ್ನು ನಮಗೆ ಕಂಡು ಬರ್ತದ. ಈ ಮೆಸೊಪೊಟೇಮಿಯಾ ಅಂತಕ್ಕಂಥ ಉತ್ತರ ಬರ್ತದ. ಈ ಮೆಸೊಪೊಟೇಮಿಯಾ ಬಗ್ಗೆ ಬೈಬಲ್ನಲ್ಲಿ ನಮಗೆ ಗೊತ್ತಿದೆ, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಅಂತ ಬರ್ತದ. ಆ ಹಳೆ ಒಡಂಬಡಿಕೆಯಲ್ಲಿ ನಾವು ಮೆಸೊಪೊಟೇಮಿಯಾ ನಗರದ ಬಗ್ಗೆ ಸಾಕಷ್ಟು ಪ್ರಾಚೀನವಾಗಿರ್ತಕ್ಕಂಥ ಕಥೆಗಳನ್ನು, ವಿವರಣೆಗಳನ್ನು ನೋಡ್ತೀವಿ. 28, ವಿಸ್ಮಯ ಮತ್ತು ಅಚ್ಚರಿಯ ನಾಡಿಗೆ ಗ್ರೀಕರು ಏನಂತ ಕರೆದಿದ್ದಾರೆ? ವಿಸ್ಮಯ ಮತ್ತು ಅಚ್ಚರಿಯ ನಾಡಿಗೆ ಗ್ರೀಕರು ಮೆಸೊಪೊಟೇಮಿಯಾ ಅಥವಾ 2 ನದಿಗಳ ನಡುವಿನ ನಾಡು ಅಂತ ಏನ್ ಮಾಡಿದ್ದಾರೆ? ಗ್ರೀಕರು ಅದನ್ನು ಕರೆದಿದ್ದಾರೆ. 29, ಮೆಸೊಪೊಟೇಮಿಯಾದ ನಾಗರಿಕತೆ ಈ ನದಿಗಳ ದಡ ಬೆಳೆದು ಬಂದಿದೆ. ಇದು ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಎಲ್ಲಾ ನದಿಗಳು ಯಾವ ಯಾವ ನದಿ ದಡದಲ್ಲಿ ಬೆಳೆದು ಬಂದ ಅನ್ನೋದನ್ನ ತಮಗೆ ಗೊತ್ತಿರಬೇಕು. ಈ ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥದ್ದು ಯುಪ್ರಟಿಸ್ ಮತ್ತು ಟೈಗ್ರಿಸ್ ಅಂತ 2 ನದಿಗಳಿದಾವೆ. ಆ 2 ನದಿಗಳ ದಡದಲ್ಲಿ ಬೆಳೆದು ಬಂದಿರತಕ್ಕಂಥದ್ದು ಒಂದು ಪ್ರಾಚೀನ ಜಗತ್ತಿನ ಮುಖ್ಯ ನಾಗರಿಕತೆ. 30, ಮೆಸೊಪೊಟೇಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನ ಅಭಿವೃದ್ಧಿಪಡಿಸಿದವರು ಯಾರು? ಈ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ನಮಗೆ ಬರವಣಿಗೆಗಳು ಕಂಡು ಬರ್ತವೆ. ಬಟ್ ಆ ಬರವಣಿಗೆಯನ್ನ ಅಭಿವೃದ್ಧಿಪಡಿಸಿದವರು, ಪ್ರಗತಿಯನ್ನು ಮಾಡಿದವರು ಯಾರಪ್ಪ ಅಂದ್ರೆ ಸುಮೇರಿಯನ್ನರು ಅಂತ ಕರೀತಾರೆ. ಹಾಗಾದ್ರೆ ಸುಮೇರಿಯನ್ನರ ಬಳಸ್ತಕ್ಕಂಥ ಲಿಪಿಗೆ ಏನಂತ ಕರಿತಿದ್ರು? ಈ ಸುಮೇರಿಯನ್ನರು ಕೆಲವೊಂದಿಷ್ಟು ತಮ್ಮದೇ ಆಗಿರ್ತಕ್ಕಂಥ ಬರವಣಿಗೆಗೆ ಲಿಪಿಗಳನ್ನು ಬಳಸಿದ್ರು. ಆ ಲಿಪಿಗೆ ಅವ್ರು ಏನಂತ ಕರೀತಾರಪ್ಪ ಅಂದ್ರೆ ಕ್ಯೂನಿಫಾರ್ಮ್ ಅಂತ ಕರೀತಾರೆ. 32, ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ಯಾವ ಭಾಗ ಮೆಸೊಪೊಟೇಮಿಯಾ ನಾಗರಿಕತೆಯ ಮುಖ್ಯ ಭಾಗವಾಗಿದೆ? ಇಲ್ಲಿ ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ದಡದಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆ ಬೆಳೆದು ಬರ್ತದ. ಬಟ್ 2 ನದಿಗಳ ದಕ್ಷಿಣ ಭಾಗ ಏನಾದಪ್ಪ ಅಂದ್ರೆ ಅದು ಮೆಸೊಪೊಟೇಮಿಯಾ ನಾಗರಿಕತೆಯ ಮುಖ್ಯ ಭಾಗ, ಮುಖ್ಯ ಕೇಂದ್ರ ಬಿಂದುನೇ ಆಗದ. 33, ಮೆಸೊಪೊಟೇಮಿಯಾದ ದಕ್ಷಿಣ ಭಾಗಕ್ಕೆ ಪ್ರಾಚೀನ ಕಾಲದಲ್ಲಿ ಏನಂತ ಕರಿತಿದ್ರು? ಈ ಮೆಸೊಪೊಟೇಮಿಯಾದ ದಕ್ಷಿಣ ಭಾಗಕ್ಕೇನೆ ಬ್ಯಾಬಿಲೋನಿಯಾ ಅಂತ ಪ್ರಾಚೀನ ಕಾಲದಲ್ಲಿ ಅದನ್ನ ಕರಿತಿದ್ರು. ಹಾಗಾದ್ರೆ ಬ್ಯಾಬಿಲೋನಿಯಾದ ಉತ್ತರದ ಭಾಗಕ್ಕೆ ಏನಂತ ಕರಿತಿದ್ರು? ಬ್ಯಾಬಿಲೋನಿಯಾದ ಉತ್ತರದ ಭಾಗಕ್ಕೆ ಅಖಡ್ ಅಂತ ಕರಿತಿದ್ರು. ಅಖಡ್. 35, ಬ್ಯಾಬಿಲೋನಿಯಾದ ದಕ್ಷಿಣ ಭಾಗಕ್ಕೆ ಏನಂತ ಕರಿತಿದ್ರು ಅಂತ ಕೇಳಿದ್ದಾರೆ. ಉತ್ತರ ಭಾಗಕ್ಕೆ ಅಖೇಡ್ ಅಂತ ಕರೆದ್ರೆ, ದಕ್ಷಿಣ ಭಾಗಕ್ಕೆ ಸುಮೇರ್ ಅಂತ ಕರಿತಿದ್ರು. ಮೆಸೊಪೊಟೇಮಿಯಾದ ಉತ್ತರ ಭಾಗಕ್ಕೆ ಏನಂತ ಕರಿತಿದ್ರು ಕೇಳಿದ್ದಾರೆ. ಮೆಸೊಪೊಟೇಮಿಯಾದ ಉತ್ತರ ಭಾಗಕ್ಕೆ ಅಸಾರಿಯಾ ಅಂತ ಕರಿತಿದ್ರು. ಸ್ವಲ್ಪ ಇದನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ನೋಡಿ, ಮೆಸೊಪೊಟೇಮಿಯಾದ ದಕ್ಷಿಣ ಭಾಗ ಬ್ಯಾಬಿಲೋನಿಯಾ, ಬ್ಯಾಬಿಲೋನಿಯಾದ ಉತ್ತರ ಭಾಗ ಅಖಡ್, ಟೆಕ್ಸ್ಟ್ ಬ್ಯಾಬಿಲೋನಿಯಾದ ದಕ್ಷಿಣ ಭಾಗ ಸುಮೇರ್, ಮೆಸೊಪೊಟೇಮಿಯಾದ ಉತ್ತರ ಭಾಗ ಅಸಾರಿಯಾ. ಅವುಗಳಿಗೆ ಯಾವ ಯಾವ ಭಾಗಗಳಿಗೆ ಏನಂತ ಕರೀತಾರೆ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಹೊಂದಿಸಿ ಬರೆಯಲಾಗಿರ್ಬೋದು ಅಥವಾ ಆನ್ಲೈನ್ ಕ್ವಶನ್ ಅಲ್ಲಿನೂ ಕೂಡ ಅವುಗಳನ್ನ ಕೇಳ್ತಾರೆ. ತಮಗೆ ಅದ್ರ ಬಗ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಇರಲೇಬೇಕು. 37,
ಬ್ಯಾಬಿಲೋನಿಯಾದ ತೂಗುವ ಉದ್ಯಾನ ಯಾವ ಸಮಯದಲ್ಲಿ ನಿರ್ಮಿಸಲಾಗಿತ್ತು? ಸಾಮಾನ್ಯ ಶಕ ಪೂರ್ವ 7ರಲ್ಲಿ ಏನಾಗಿತ್ತಪ್ಪ ಅಂದ್ರೆ ಬ್ಯಾಬಿಲೋನಿಯಾದಲ್ಲಿ ಒಂದು ತೂಗುವ ಉದ್ಯಾನವನ್ನ ಕಟ್ಟಿದ್ರು. ಆ ತೂಗುವ ಉದ್ಯಾನವನ್ನ ನಮ್ಗೆ ಸಾಮಾನ್ಯ ಶಕ ಪೂರ್ವ 7ರಲ್ಲಿ ನಿರ್ಮಾಣವಾಗಿದೆ ಅಂತ ನಮ್ಗೆ ಆಧಾರಗಳ ಮೂಲಕ ಸಿಗ್ತದ. ಈ ಬ್ಯಾಬಿಲೋನಿಯಾದವರು ಕಟ್ಟಿರ್ತಕ್ಕಂಥ ತೂಗುವ ಉದ್ಯಾನವನ್ನ ಕಟ್ಟಿರ್ತಕ್ಕಂಥ ರಾಜ ಯಾರು? ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಕಂಡು ಬಂದಿರತಕ್ಕಂಥ ಬ್ಯಾಬಿಲೋನಿಯಾದಲ್ಲಿರುವ ತೂಗುವ ಉದ್ಯಾನವನ್ನು ಕಟ್ಟಿದ ರಾಜ 2ನೇ ನೆಬೂಕಡ್ನೆಝರ್. 39 2ನೇ ನೆಬೂಕಡ್ನೆಝರ್ನ ಪತ್ನಿ ಯಾರು? ಅಮೈಟಿಸ್. ಸೊ ಅಮೈಟಿಸ್ ಏನ್ ಮಾಡ್ತಾಳಪ್ಪ ಅಂದ್ರೆ 2ನೇ ನೆಬೂಕಡ್ನೆಝರ್ನ ಹೆಂಡತಿ. 40 ಮೆಸೊಪೊಟೇಮಿಯಾದಲ್ಲಿ ಬಂದು ನೆಲೆಸಿದ ಮೊದಲಿಗರು ಯಾರು? ಸೊ ಸುಮೇರಿಯನ್ನರು ಏನ್ ಮಾಡ್ತಾರಪ್ಪ ಅಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಬಂದು ನೆಲೆಸಿರ್ತಕ್ಕಂಥ ಮೊದಲ ವಂಶರು. ಜಿಗ್ಗುರಾಟ್ ಅಂದ್ರೆ ಏನು? ಇಂಪಾರ್ಟೆಂಟ್ ಇದೆ. ಸೊ ಒಂದ ಲೈನ್ದಾಗ ಹೇಳ್ಬೇಕಂದ್ರೆ ಆರಾಧನಾ ಸ್ಥಳಗಳು ಅಂತ ಕರೀತಾರೆ. ಬಟ್ ಹೆಂಗಿರ್ತದಂದ್ರೆ ಕೃತಕವಾದ ಬೆಟ್ಟಗಳ ಮೇಲೆ ಕಟ್ಟಿದ ಆರಾಧನಾ ಸ್ಥಳಗಳು. ಆ ಜನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅವರದೇ ಆಗಿರ್ತಕ್ಕಂಥ ಬೆಟ್ಟಗಳನ್ನ ಕಟ್ಕೋತಿದ್ರು. ಆ ಬೆಟ್ಟಗಳ ಮೇಲೆ ಅವರೇವನ್ನು ಪೂಜಿಸ್ಲಿಕ್ಕೆ ಕೆಲವೊಂದಿಷ್ಟು ಆರಾಧನಾ ಸ್ಥಳಗಳನ್ನ ನಿರ್ಮಾಣವನ್ನ ಮಾಡಿದ್ರು. ಆ ಆರಾಧನಾ ಸ್ಥಳಗಳಿಗೆ ಜಿಗ್ಗುರಾಟ್ ಅಂತ ಕರಿತಿದ್ರು. ಪ್ರಶ್ನೆ 42 ಜಿಗ್ಗುರಾಟನ್ನ ಯಹೂದಿಗಳು ಏನೆಂದು ಕರೆದಿದ್ದಾರೆ? ಈ ಜಿಗ್ಗುರಾಟನ್ನ ಯಹೂದಿಗಳು ಬೆಬಲ್ನ ಗೋಪುರಗಳು ಅಂತ ಕರೆದಿದ್ದಾರೆ. 43 ಹಮ್ಮುರಬಿ ಸಂಹಿತೆಗಳಿಗೆ ಸಂಬಂಧಿಸಿದ ಶಿಲಾಶಾಸನ ಯಾವ ಸಮಯದಲ್ಲಿ ಪತ್ತೆಯಾಗಿದೆ? 1901ರಲ್ಲಿ ಈ ಹಮ್ಮುರಬಿ ಸಂಹಿತೆಗಳಿಗೆ ಸಿಗ್ತಕ್ಕಂಥ ಒಂದು ಶಿಲಾಶಾಸನ ಪತ್ತೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಹಮ್ಮುರಬಿ ಸಂಹಿತೆಗೆ ಸಂಬಂಧಿಸಿದಂತೆ ಶಿಲಾಶಾಸನ ಎಲ್ಲಿ ಸಂರಕ್ಷಿಸಿ ಇಡಲಾಗಿದೆ? ಪ್ಯಾರಿಸ್ನ ಲೋರ್ ಅಂತಕ್ಕಂಥ ವಸ್ತು ಸಂಗ್ರಹಾಲಯ ಇದೆ. ಆ ಪ್ಯಾರಿಸ್ನ ಲೋರ್ ವಸ್ತು ಸಂಗ್ರಹಾಲಯದಲ್ಲಿ ಹಮ್ಮುರಬಿ ಸಂಹಿತೆಯ ಶಿಲಾಶಾಸನವನ್ನು ಸಂರಕ್ಷಿಸಿ ಇಟ್ಟಿದ್ದಾರೆ. 45 ಇದು ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ ಬಂದಿತ್ತು. ಕಣ್ಣಿಗೆ ಬದಲು ಕಣ್ಣು, ಹಲ್ಲಿನ ಬದಲು ಹಲ್ಲು ಎಂಬ ತರ್ಕ ಯಾರ ಸಂಹಿತೆ ಪ್ರತಿಪಾದಿಸುತ್ತದೆ? ತರ್ಕ ಅಂತಂದ್ರೆ ವಿಚಾರ. ಓಕೆ, ಅದು ಹಮ್ಮುರಬಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿತ್ತು. ಕಣ್ಣಿನ ಬದಲು ಕಣ್ಣು, ಹಲ್ಲಿನ ಬದಲು ಹಲ್ಲು ಅಂತಕ್ಕಂಥ ಸಂಹಿತೆ ತರ್ಕ ಅದು ಹಮ್ಮುರಬಿ ಸಂಹಿತೆಗೆ ಸಂಬಂಧಪಡ್ತದೆ. ಇದನ್ನು ಲಾಸ್ಟ್ ಟೈಮ್ ತುಂಬಾನೇ ಕೇಳಿದ್ರು. 46 ಹಮ್ಮುರಬಿ ಸಂಹಿತೆ ರಚನೆಯ ಮುಖ್ಯ ಉದ್ದೇಶ ಏನು? ಹಾಗಾದ್ರೆ ಹಮ್ಮುರಬಿ ರಾಜ ಈ ಹಮ್ಮುರಬಿ ಸಂಹಿತೆಯನ್ನ ಯಾಕೆ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಜಾರಿ ಮಾಡ್ತಾನೆ? ಮಹಿಳೆ ಮತ್ತು ಗುಲಾಮರನ್ನ ರಕ್ಷಣೆ ಮಾಡೋ ಸಲುವಾಗಿ. 47 ಸುಮೇರಿಯನ್ನರನ್ನ ಪರಾಭವಗೊಳಿಸಿದವರು ಯಾರು ಕೇಳಿದ್ದಾರೆ? ಅಕಾಡಿಯನ್ನರು ಏನ್ ಮಾಡ್ತಾರೆ? ಸುಮೇರಿಯನ್ನರನ್ನ ಪರಾಭವಗೊಳಿಸ್ತಾರೆ. ಸಿಮೆಟ್ನ ಪ್ರಸಿದ್ಧರಾದವರು ಯಾರು? ಸಿಮೆಟ್ಸ್ ಅಂತೆ ಪ್ರಸಿದ್ಧರಾದವರು ಅಕಾಡಿಯನ್ನರು. ಅಕಾಡಿಯನ್ನರಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರೇ ಸಿಮೆಟ್ಸ್. ಅಕಾಡಿಯನ್ನರನ್ನ ಸೋಲಿಸಿದವರು ಯಾರು? ಅಮೋರೈಟರು ಏನ್ ಮಾಡ್ತಾರಪ್ಪ ಅಂದ್ರೆ ಅಕಾಡಿಯನ್ನರನ್ನ ಸೋಲಿಸ್ತಾರೆ. ಇವತ್ತಿನ ಕಡೆಯ ಪ್ರಶ್ನೆ ಇತ್ತು. ಅಮೋರೈಟರ ಪ್ರಸಿದ್ಧ ದೊರೆ ಯಾರು? ಅಮೋರೈಟರ ಪ್ರಸಿದ್ಧ ದೊರೆ ಹಮ್ಮುರಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು 4ನೇ ಪಾಠ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳಲ್ಲಿ 25 ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್.